ಹಿರಿಯೂರು ಉಪಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯುತ್ತೆ. ಚುನಾವಣಾ ಆಯೋಗದಿಂದ ಡೇಟ್ ಅಂತೂ ಅನೌನ್ಸ್ ಆಗಿಲ್ಲ. ಬಟ್ ಈ ಬೈ ಎಲೆಕ್ಷನ್ ಅನ್ನ ಬಿಜೆಪಿ ಹಾಗೆ ಕಾಂಗ್ರೆಸ್ ಜೆಡಿಎಸ್ ಮೂರು ಪಕ್ಷಗಳು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಹಾಗೆ ಜೆಡಿಎಸ್ ಸಾಕಷ್ಟು ರಣತಂತ್ರಗಳನ್ನ ಮಾಡಲಾಗ್ತಾ ಇದೆ. ನಿನ್ನೆ ತಾನೇ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಅಲ್ಲಿ ಸ್ಪಷ್ಟಪಡಿಸಿದ್ದಾರೆ, ಹಿರಿಯೂರು ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಲ್ಲ ಅಂತ. ಇಷ್ಟು ದಿನಗಳ ಕಾಲ ಹಿರಿಯೂರು ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ, ರಾಷ್ಟ್ರ ರಾಜಕಾರಣಕ್ಕೆ ಗುಡ್ ಬೈ ಹೇಳಿ ರಾಜ್ಯ ರಾಜಕಾರಣಕ್ಕೆ ಮರಳುತ್ತಾರೆ, ಹಿರಿಯೂರಿನಿಂದ ಅವರು ಗೆದ್ದು ಬರ್ತಾರೆ, ಹಿರಿಯೂರಿನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಅದೆಲ್ಲದಕ್ಕೂ ಕೂಡ ಕುಮಾರಸ್ವಾಮಿ ಅವರು ನಿನ್ನೆ ಫುಲ್ ಸ್ಟಾಪ್ ಇಟ್ರು. ಇದೆಲ್ಲದರ ನಡುವೆ ಮೈತ್ರಿಯ ನಡುವೆ ಬೈ ಎಲೆಕ್ಷನ್ ಫೈಟು ಸಿಕ್ಕಾಪಟ್ಟೆ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದೇ ಘೋಷಣೆಯಾಗಿಲ್ಲ. ಆಲ್ರೆಡಿ ಡಿ ಸುಧಾಕರ್ ಅವರ ಸುಪುತ್ರ ಕ್ಷೇತ್ರದಾದ್ಯಂತ ಭರ್ಜರಿ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ, ನಾನೇ ಕ್ಯಾಂಡಿಡೇಟ್ ಅನ್ನೋ ನಿಟ್ಟಿನಲ್ಲಿ. ಈಗ ಹಿರಿಯೂರು ಕ್ಷೇತ್ರಕ್ಕೆ ಜೆಡಿಎಸ್ ಪಟ್ಟು ಹಿಡಿದಿದೆ. ಕುಮಾರಸ್ವಾಮಿಯವರು ಇಲ್ಲ, ಜೆಡಿಎಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಕುಮಾರಸ್ವಾಮಿ ಕೂಡ ಸಾಕಷ್ಟು ರಣತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಚುನಾವಣೆಗೆ ಹಿರಿಯೂರು ವಿಧಾನಸಭೆ ಉಪಚುನಾವಣೆಗೆ ಟಿಕೆಟ್ ಗೊಂದಲ ಬಿಜೆಪಿ ಜೆಡಿಎಸ್ಗೆ ಸಿಕ್ಕಾಪಟ್ಟೆ ತಲೆಬಿಸಿಯಾಗಿದೆ. ಮೈತ್ರಿ ನಡುವೆಯೇ ಬೈ ಎಲೆಕ್ಷನ್ ಫೈಟ್ ಕೂಡ ಸಿಕ್ಕಾಪಟ್ಟೆ ಜೋರಾಗಿದೆ. ಹಾಗಾದ್ರೆ ಯಾರ ಪಾಲಾಗುತ್ತೆ ಹಿರಿಯೂರು ಕ್ಷೇತ್ರದ ಟಿಕೆಟ್ ಅನ್ನೋದೇ ಸದ್ಯಕ್ಕಿರುವಂತಹ ಯಕ್ಷ ಪ್ರಶ್ನೆ. ಅಂದ್ರೆ ಬಿಜೆಪಿ ಪಾಲಾಗತ್ತಾ ಅಥವಾ ಜೆಡಿಎಸ್ ಪಾಲಾಗತ್ತಾ? ಕುಮಾರಸ್ವಾಮಿ ಅವರ ರಣತಂತ್ರ ಹಿರಿಯೂರಿನಲ್ಲಿ ವರ್ಕೌಟ್ ಆಗತ್ತಾ? ಸಚಿವರಾದಂತಹ ಡಿ ಸುಧಾಕರ್ ಅವರ ಅಕಾಲಿಕ ನಿಧನದಿಂದಾಗಿ ತೆರವಾಗಿದ್ದಂತಹ ಹಿರಿಯೂರು ಕ್ಷೇತ್ರ ಉಪಚುನಾವಣೆಗೆ ಸಜ್ಜಾಗ್ತಾ ಇದೆ. ಬಟ್ ಯಾವಾಗ ಡೇಟ್ ಅನ್ನೋದು ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಅದಕ್ಕಿಂತ ಮುಂಚೆ ಮೂರು ಪಕ್ಷಗಳ ತಂತ್ರಗಾರಿಕೆಗಳು ಸಿಕ್ಕಾಪಟ್ಟೆ ಜೋರಾಗಿದೆ ಅಂತ ಹೇಳಬಹುದು. ಜೆಡಿಎಸ್ ಕಣ್ಣು ಹಿರಿಯೂರು ಕ್ಷೇತ್ರದ ಮೇಲೆ ಬಿದ್ದಿದೆ. ಬಿಜೆಪಿ ಮುಂದೆ ಕ್ಷೇತ್ರಕ್ಕಾಗಿ ಪಟ್ಟು ಹಿಡಿಯೋ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಇದೆಲ್ಲದರ ನಡುವೆ ಬಿಜೆಪಿ ಮತ್ತು ಜೆಡಿಎಸ್ ಮಹತ್ವದ ಮೊದಲ ಸಮನ್ವಯ ಸಮಿತಿ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಹಿರಿಯೂರು ಫೈಟ್ ಬಗ್ಗೆ ಚರ್ಚೆಯಾಗುತ್ತೆ ಅನ್ನೋದರ ಬಗ್ಗೆನೂ ಕೂಡ ಮೂಲಗಳಿಂದ ಮಾಹಿತಿ ಬಂದಿದೆ. ಸೊ ಅದೆಲ್ಲದರ ನಡುವೆ ಇಲ್ಲ, ಹಿರಿಯೂರಲ್ಲಿ ಗೆದ್ದೇ ಗೆಲ್ತೀವಿ, ನಮ್ಮ ಅಭ್ಯರ್ಥಿ ಗೆಲ್ಲೇಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಕೂಡ ಪಣ ತೊಟ್ಟಿದ್ದಾರೆ. ನೋಡಿ, ಬಿಜೆಪಿ ಹಾಗೆ ಜೆಡಿಎಸ್ ಜಂಟಿ ಸಮರ. ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮಹತ್ವದ ಮೊದಲ ಸಮಿತಿಯ ಸಭೆ ನಡೆಯುತ್ತೆ. ರಾಜ್ಯ ಕಾಂಗ್ರೆಸ್ ವಿರುದ್ಧ ಜಂಟಿಯಾಗಿ ರಾಜಕೀಯ ಸಮರ ಸಾರೋದಕ್ಕೆ ರೂಪುರೇಷೆಗಳನ್ನು ಕೂಡ ಕುಮಾರಸ್ವಾಮಿಯವರು, ವಿಜಯೇಂದ್ರ ಅವರು, ಆರ್ ಅಶೋಕ್ ಅವರು ಸಿದ್ಧಪಡಿಸಿಕೊಂಡಿದ್ದಾರೆ. ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ, ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್, ಜೆಡಿಎಸ್ ಹಾಗೆ ಬಿಜೆಪಿಯ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೈತ್ರಿಯ ನಡುವೆ ಬೈ ಎಲೆಕ್ಷನ್ ಫೈಟ್, ಹಿರಿಯೂರು ವಿಧಾನಸಭೆ ಉಪಚುನಾವಣೆಗೆ ಟಿಕೆಟ್ ಗೊಂದಲ ಬಿಜೆಪಿ ಜೆಡಿಎಸ್ಗೆ ಸಿಕ್ಕಾಪಟ್ಟೆ ತಲೆಬಿಸಿಯಾಗಿದೆ. ಈ ಮೈತ್ರಿಯ ನಡುವೆಯೇ ಬೈ ಎಲೆಕ್ಷನ್ ಫೈಟ್ ಸಮರ ಕೂಡ ಜೋರಾಗಿದೆ. ಹಾಗಾಗಿ ಏನಾಗಬಹುದು ಮುಂದಿನ ದಿನಗಳಲ್ಲಿ? ಹಿರಿಯೂರಕ್ಕೋಸ್ಕರನೇ ಕುಮಾರಸ್ವಾಮಿ ಅವರು ಪಟ್ಟು ಹಿಡಿದಿದ್ದಾರೆ. ಯಾಕಂದ್ರೆ ಕಳೆದ 2 ಉಪಚುನಾವಣೆಗಳಲ್ಲಿ ಬಿಜೆಪಿ ಸೋತಿದೆ. ದಾವಣಗೆರೆಯಲ್ಲಿ, ಬಾಗಲಕೋಟೆಯಲ್ಲಿ ಎರಡೂ ಕ್ಷೇತ್ರದಲ್ಲೂ ಕೂಡ ಗೆಲ್ಲುವಂಥದ್ದು. ದಾವಣಗೆರೆ ಇರಬಹುದು, ಅದರಲ್ಲೂ ಬಾಗಲಕೋಟೆಯಲ್ಲಿ ಗೆದ್ದೇ ಗೆಲ್ತೀವಿ, ವೀರಣ್ಣ ಚರಂತಿಮಠ ಅವರು ಗೆದ್ದೇ ಗೆಲ್ತಾರೆ ಅನ್ನುವ ಹೋಪ್ಸ್ ಇಟ್ಕೊಂಡಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ಹಿಡಿದು ಎಲ್ಲರೂ ಬಂದು ಕ್ಯಾಂಪೇನ್ ಮಾಡಿದ್ರು ಕೂಡ ಸೋಲ್ತಾರೆ, ನಿರೀಕ್ಷೆನೇ ಮಾಡಿರಲಿಲ್ಲ. ಇನ್ನು ದಾವಣಗೆರೆ ವಿಚಾರಕ್ಕೆ ನೋಡೋದಾದ್ರೆ ಅಲ್ಲಿರುವಂತಹ ವೇವ್ ಲೆಂತ್ ಅನ್ನ ನೋಡಿದಾಗ ಸಮರ್ಥವರು ಸೋಲ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಬಟ್ ಆ ರೀತಿ ಆಗಲಿಲ್ಲ. ಎರಡೂ ಉಪಚುನಾವಣೆಯಲ್ಲಿ ಬಿಜೆಪಿ ಸೋತಿರೋ ಕಾರಣ ಹಿರಿಯೂರು ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಕೊಡುವಂತೆ ಜೆಡಿಎಸ್ ಕೂಡ ಒಂದು ಕಡೆ ಪಟ್ಟು ಹಿಡಿದಿದೆ. ಅಲ್ಲದೆ ಹಿರಿಯೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಜೆಡಿಎಸ್ ನಡುವೆ ದೊಡ್ಡ ಮಟ್ಟದ ಫೈಟ್ ಇದೆ. ಸೊ ಹಾಗಾಗಿ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಅದೆಲ್ಲದರ ನಡುವೆ ಹಿರಿಯೂರಲ್ಲಿ ಜೆಡಿಎಸ್ ಸ್ಟ್ರಾಂಗ್ ಆಗಿರೋದ್ರಿಂದ ಟಿಕೆಟ್ ನಮಗೆ ಬೇಕು ಅಂತ ಕುಮಾರಸ್ವಾಮಿ ಅವರು ಪಟ್ಟು ಕೂಡ ಹಿಡಿದಿದ್ದಾರೆ. ಸ್ಥಳೀಯ ನಾಯಕರಿಗೆ ಟಿಕೆಟು, HDK ಅಲ್ಲದೆ ಹಿರಿಯೂರು ಚುನಾವಣೆಯಲ್ಲಿ ತಾವೇ ಸ್ವತಃ ಸ್ಪರ್ಧಿಸೋದಿಲ್ಲ, ಸ್ಥಳೀಯ ನಾಯಕರಿಗೆ ಟಿಕೆಟ್ ಕೊಡಿಸೋದಾಗಿ HD ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ನಾನಂತೂ ಸ್ಪರ್ಧೆ ಮಾಡಲ್ಲ, ಸ್ಥಳೀಯ ನಾಯಕರಿಗೆ ಕ್ಷೇತ್ರವನ್ನು ತನ್ನಲ್ಲೇ ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಸಾಕಷ್ಟು ಕಸರತ್ತು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಜೊತೆ ನೇರ ಫೈಟು, ಜೆಡಿಎಸ್ ಒಂದ್ ಕಡೆ ತಂತ್ರ, ರಣತಂತ್ರ. ಹಾಗಾಗಿ ಏನಾಗುತ್ತೆ, ಎರಡೂ ಪಕ್ಷಗಳು ಬಿಜೆಪಿ ಮತ್ತೆ ಜೆಡಿಎಸ್ಸು ಆ ಸಭೆಯಲ್ಲಿ ಏನ್ ನಿರ್ಧಾರ ಮಾಡ್ತಾರೆ ಕಾದು ನೋಡಬೇಕಾಗುತ್ತೆ ಈ ಟಿಕೆಟ್ ಗೊಂದಲದ ವಿಚಾರಕ್ಕೆ.